ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ವಾಟ್ಸಪ್ಪಲ್ಲಿ ನಂಬರ್ ಸೇವ್ ಮಾಡಲಾರ್ದೇ ಫೋಟೋ ಸೆಂಡ್ ಮಾಡೋದು ಹೇಗೆ? ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇಲ್ಲದೇ ಇರುವವರೆಗೆ ವಾಟ್ಸಪ್ ಫೋಟೋ, ವಿಡಿಯೋ, ಮೆಸೇಜ್ ಕಳಿಸೋದು ಹೇಗೆ ಗೊತ್ತಾ? ಅವ್ರ ನಂಬರ್ ಸೇವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಫೋಟೋ, ವಿಡಿಯೋ ಎಲ್ಲನೂ ಕಳಿಸ್ಬೋದು. ಬೇರೆಯವ್ರಿಗೆ ಶೇರ್ ಮಾಡ್ಬೇಕಂತಲೇ ಸ್ಪೆಷಲ್ ಆ್ಯಪ್ಸ್ ಅದಾವೆ. ಅದರೊಳಗೆ ನೀವು ಶೇರ್ ಚಾಟ್ ಆಗಿರ್ಬೋದು, ಶೇರ್ ಇಟ್ ಆಗಿರ್ಬೋದು, ಎಲ್ಲನೂ ಇದ್ದಾವೆ. ಬಟ್ ಶೇರ್ ಆ್ಯಪ್ ಉಪಯೋಗಿಸಿ ಫೋಟೋ, ವಿಡಿಯೋ ನಾವು ನೋಡಿದ್ದೀವಿ. ಅದೇ ರೀತಿ ಜೆರಾಕ್ಸ್ ಅಂಗಡಿಗೆ ಹೋದಾಗ ವಾಟ್ಸಪ್ನಲ್ಲಿ ಇರೋ ಡಾಕ್ಯುಮೆಂಟ್ಸ್, ಫೋಟೋಗಳನ್ನು ಅಂಗಡಿ ಮಾಲೀಕರಿಗೆ ನಾವು ಸೆಂಡ್ ಮಾಡ್ತೀವಿ. ಬಟ್ ಅವ್ರ ನಂಬರ್ನ ನಾವು ಸೇವ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಅವರು ಒಂದೇ ಸಾರಿ ಮಾತ್ರ ನಾವು ಆ ವ್ಯಕ್ತಿಗಳ ನಂಬರ್ ನಮಗೆ ಬೇಕಾಗಿರ್ತೈತಿ ಜಸ್ಟ್ ಫಾರ್ ಡಾಕ್ಯುಮೆಂಟ್ ಸೆಂಡ್ ಮಾಡೋಕ್ಕೆ. ಆಮೇಲೆ ಉಪಯೋಗ ಇರೋಂಗಿಲ್ಲ. ನಂಬರ್ ಸೇವ್ ಮಾಡ್ಕೊಳ್ತಾ ಹೋದರೆ ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಬೆಳೆದು ಬಿಡುತ್ತೆ. ಈ ರೀತಿ ನಂಬರ್ ಸೇವ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಹೇಳ್ಕೊಡ್ತೇನೆ ಹೆಂಗೆ ನಾವು ಸೆಂಡ್ ಮಾಡ್ಬೋದು ಅಂಥೇಳಿ. ಫಸ್ಟ್ ನೀವು ವಾಟ್ಸಪ್ ಓಪನ್ ಮಾಡಬೇಕು. ಕೆಳಗಡೆ ರೈಟ್ ಸೈಡ್ನಲ್ಲಿ ಕಾಲ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಕೆಳಗಡೆ ರೈಟ್ ಸೈಡ್ ಕಾಲ್ ಪ್ಲಸ್ ಸಿಂಬಲ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಅಲ್ಲಿ ಫಸ್ಟ್ ಕಾಣಿಸೋ 3 ಆಪ್ಷನ್ನಲ್ಲಿ ಕಾಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಡೈಲ್ ಪ್ಯಾಡ್ ಓಪನ್ ಆಗುತ್ತೆ. ಫೋನ್ ನಂಬರ್ ಎಂಟ್ರ್ ಮಾಡಿ. ಫೋನ್ ನಂಬರ್ ಎಂಟ್ರ್ ಮಾಡಿದ ಮೇಲೆ ಅಲ್ಲಿ ಮೆಸೇಜ್ ಆಪ್ಷನ್ ಇರುತ್ತೆ ಮತ್ತು ಒಂದು ಕಾಲ್ ಆಪ್ಷನ್ ಇರುತ್ತೆ. ಮೆಸೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮೆಸೇಜ್, ಫೋಟೋ, ವಿಡಿಯೋ, ಡಾಕ್ಯುಮೆಂಟ್ಸ್ ಏನು ಬೇಕಾದರೂ ಕಳಿಸ್ಬೋದು. ಕಾಲ್ ಆಪ್ಷನ್ ಕೂಡ ಮಾಡಿದ್ರೂ ಕಾಲ್ ಹೋಗುತ್ತೆ. ಮೆಸೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ ಥರ ಅವ್ರ ನಂಬರು ಅಲ್ಲಿ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಅವಾಗ ನಾವು ನಮಗೆ ಅವಶ್ಯಕತೆ ಇರೋ ಮಾಹಿತಿಯನ್ನು ಅವರಿಗೆ ಕಳಿಸ್ಬೋದು. ನೀವು ನೋಡ್ತಾ ಇರ್ಬೋದು, ಸೈಡ್ ಸ್ಕ್ರೀನಲ್ಲಿ ಎಲ್ಲ ಕಾಣಿಸ್ತಾ ಇದೆ. ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್. ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇದೇ ಥರ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಲೈಕ್, ಕಾಮೆಂಟ್.